ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವಾಗ ಮಳವಳ್ಳಿ ತಾಲೂಕಿನ ಕ್ಯಾತ್ನಳ್ಳಿ ಪಂಚಾಯಿತಿಯ ರಾವಣಿ ಗ್ರಾಮದಲ್ಲಿದ್ದೀನಿ ನೋಡಿ. ಇಲ್ಲಿ ಒಂದು ಮನೆ ಕಟ್ತಾ ಇದ್ದಾರೆ. ಈ ಮನೆ ಕಟ್ಟುವ ವಿಚಾರವಾಗಿ ಒಂದು ಸಣ್ಣ ವಿವಾದ ಇದೆ. ಹಿಂದೆ ಸುಮಾರು 10-15 ವರ್ಷಗಳ ಹಿಂದೆ ಒಂದು ನಾಗರಿಕರ ಅನುಕೂಲಕ್ಕಾಗಿ ರಸ್ತೆ ಬಿಟ್ಕೊಟ್ಟಂಥ ನಂಜುಂಡಯ್ಯನವ್ರನ್ನ ಮಾತಾಡ್ಸ್ಲಿಕ್ಕೆ ಬಂದಿದ್ದೀನಿ. ಬನ್ನಿ ಅವ್ರೇನು ಹೇಳ್ತಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ. ನಾವು ಇಲ್ಲಿ ಜಮೀನು ತಕ್ಕಂದ್ರೆ ಸಹ 3.5 ಕುಂಟೆ ಜಾಗ ತಕ್ಕಂದಿದ್ಮು. ಎಷ್ಟು ವರ್ಷ ಆಯ್ತು ತಗೊಂಡು? ಒಂದು 25 ವರ್ಷ 30 ವರ್ಷ ದಂಡ ಕೈತದ ಸರ್. ಅದರಲ್ಲಿ ರಾವಣಿ ಒಳಗೆ ನಮ್ಗೆ ನಾನು ಪಂಚಾಯತಿ ಅವರೆಲ್ಲ ಬಂದು ಜಗಳ ಮಾಡಿ ಕುಸ್ತಿ ಮಾಡೋದಕ್ಕೆ ರೋಡೇ ಬೇಕೇ ಬೇಕು ಅಂದದಕ್ಕೆ ನೀನು ದುಡ್ಡು ಕೊಟ್ಟು ತಕ್ಕಂದಿದೆಯಲ್ಲ ನೀನು ಬಿಡ ಅಂದರು. ಆಯ್ತು ಬಿಡಿ ಸ್ವಾಮಿ ಅಂದ್ಬಿಟ್ಟಿದೆ. ನಾನು ಅರ್ಧ ಕುಂಟೆ ಜಾಗನೇ ರೋಡ್ ಕಳ್ಕೊಂಡು ಅಂದ್ರೆ ಈಗ ಏನು ಕಾಣ್ತಿದಲ್ಲ ರಸ್ತೆ, ಈ ರಸ್ತೆಗೆ ಜಾಗ ನೀವೇ ಬಿಟ್ಕೊಟ್ರದ? ಕೊಂಡ್ಕೊಂಡು ನಾವೇ ಬಿಟ್ಕೊಟ್ಟೆ. ಸರಿ ಸರಿ ಆಯ್ತು ಸ್ವಾಮಿ. ಈಗ ಏನೋ ಬಿಡಿ, ಒಂದು ರಸ್ತೆ ಎಲ್ಲರಿಗೂ ಬೇಕು, ನಾಗರಿಕರಿಗೆ ತಿರ್ಗಾಡೋಕೆ ರಸ್ತೆ ಬಿಟ್ಕೊಟ್ಟಿದ್ದೀರಾ. ಈಗ ಸಮಸ್ಯೆ ಆಗಿರೋದು ಏನು ಇವಾಗ? ಸಮಸ್ಯೆ ಅಂದ್ರೆ ಈ ಪಟ್ಟಿ ನಂಜಯ್ಯ ಅನ್ನಮ್ಮ ಚಿಕ್ಕ ನಂಜಯ್ಯ ಅನ್ನಮ್ಮ ತೊಂದರೆ ಕೊಡ್ತಾವನೆ ಸಮಯ ಸಾರ್ವಜನಿಕರಿಗೆ. ಹೌದಾ? ಏನಿದು ಈ ಜಾಗ ಎಲ್ಲ ಏನೋ ಏನೋ ಹಸನ್ ಮಾಡಿದಾರಲ್ಲ, ಏನಿದು? ನಾವು ಮನೆ ಕಟ್ಟಿನಂತ ಸ್ವಾಮಿ ಇಲ್ಲಿ ರೋಡ್ಗೆ. ಓ, ಅಂದ್ರೆ ಇದು ಅವ್ರ ರಸ್ತೆಗೆ ಜಾಗ ಬಿಡಲ್ರಂತ? ಅಂತೆ ಪಂಚಾಯತ್ ಅವ್ರಿಗೆ ನೀವು ದೂರ ಕೊಟ್ಟಿಲ್ವಾ? ಪಂಚಾಯತ್ ಅವ್ರಿಗೆಲ್ಲ ಹೇಳಿ ಅವರೇ ಬಂದು ಅವರೇ ಕೈಲೇ ಸಹ ಇಲ್ಲಿ ಗಂಟೆ ಮೋರಿ ಮಾಡಿಸಿರೋದು. ಓಹೋ, ಕಬ್ಬನ್ನ ಸಾಲು ಅಡಿಕೆಲ್ಲ ಹಾಕಿ ಮಾಡಿಸಿರೋರು ಅವರೇ. ರೋಡ್ ಅಂದ್ರೆ ಚಪ್ಪಡಿ ಡ್ರೈನ್ ಮಾಡಿಸಿದ್ರು ಸಹ. ನಿಮಗೆ ಅನಾನುಕೂಲ ಮಾಡ್ಕೊಟ್ಟು ಅವ್ರಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ಚಪ್ಪಡಿ ಡ್ರೈನ್ ಮಾಡಿಸಿದ್ರು ಸಹ. ಚಪ್ಪಡಿ ಡ್ರೈನ್ 2 ಕಡೆ ಚಪ್ಪಡಿ ಡ್ರೈನ್ ಮಾಡಿಸಿ ಅದೆಲ್ಲ ಮುಚ್ಚಾಕ್ಬಿಟ್ಟು ಆಮೇಲೆ ಇವಾಗ ಅಮ್ಮ ಊರು ಎಷ್ಟು ವರ್ಷದಿಂದ ತಕ್ಕಂದ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಇವಾಗ ಬಂದು ಅಮ್ಮ ನೆಲಗೂಡ್ ತೇರೋದು. ಅಂದ್ರೆ ಮೋರಿನ ಮುಚ್ಚಾಕ್ಬಿಟ್ಟಿದ್ದಾರೆ. 2 ಕಡೆ ಚಪ್ಪಡಿ ಡ್ರೈನ್ ಅವೇ. ಪಂಚಾಯತಿ ಅವರೇ ಮಾಡ್ಸವನೆ. ನೆಂಬರ್ 1 ನಮ್ಮ ನಾಗಣ್ಣ ಅನ್ಬಿಟ್ಟು ಅವನು ನೆಂಬರ್ ಆಗಿದ್ರು. ಕಮಲಮ್ಮ ಅನ್ಬಿಟ್ಟು TP ನೆಂಬರ್ ಆಗಿದ್ರು. ಅವರು ಇನ್ನೂ ಜಿಮ್ಸ್ ಐತಿ. ಅವ್ರೇನು ಸತ್ತೋಗ್ನಿಲ್ಲ ಸಹ. ಅವರೇ ಪಂಚಾಯತಿ 2 ಕಡೆ ಮೋರಿ ಮಾಡಿ ಬನ್ನಿಬೇಕು ಚಪ್ಪಡಿ ಅಲ್ಲೇ ಏಕ ಆ ಮಗಳು ಅದು ತಿಳಿಸ್ನಿಲ್ಲ ಚಪ್ಪಡಿಯ ಈ ಕಡೆ ಕಿತ್ಬಿಟ್ಟು ಮುಚ್ಚಿಬಿಟ್ಟವನೆ. ಹಿಂಗೆ ತೊಂದರೆ ಕೊಡ್ತಾವನ. ಏನು ಹೇಳಿ ಇದಕ್ಕೆ ನೋಡಿದ್ರೆ ಪಂಚಾಯತಿಗೆ ಹೋಗಿ ಹೇಳಿ ಅಂದ್ರೆ PDR ಎಲ್ಕಿಂತ ನಮ್ಮ ಕ್ಯಾತ್ನಳ್ಳಿ ಗ್ರಾಮ ಪಂಚಾಯತಿ ಒಳಗೆ PDR ಸರಿ ಇಲ್ಲ ಸರ್. ಮೇನ್ ಚುಚ್ಚು ಅಮ್ಮ ತಾರು ಯಾರೇ ಅರ್ಚಾಡ್ತಿರು ತಲಬಕ್ಕ ಕುಂತ್ಕತ್ತಾನೆ. ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ, ಏನು ನಮ್ಮ ರಾವಣಿ ಗ್ರಾಮದ ನಂಜುಂಡಯ್ಯ ಅವರು ಒಂದು ಗ್ರಾಮಕ್ಕೆ ಉಪಯೋಗ ಆಗಲಿ, ಒಂದು ಇಲ್ಲಿರುವಂಥ ನಾಗರಿಕರಿಗೆ ಉಪಯೋಗ ಆಗಲಿ ಅಂತ ರಸ್ತೆಗೆ ಅರ್ಧ ಕುಂಟೆ ಜಾಗನ ಬಿಟ್ಕೊಟ್ಟಿದ್ದಾರೆ ನೋಡಿ. ಅವತ್ತಿನ ಒಂದು ಸುಮಾರು 15 ವರ್ಷಗಳಿಂದ ಬಿಟ್ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ ನೋಡಿ. ಇಲ್ಲಿ ಈ ಥರ ಒಂದು ಮೋರಿಗಳನ್ನು ಅವತ್ತಿನ ಒಂದು ದಿನದಲ್ಲಿ ಮಾಡಿದ್ದಾರೆ. ಎರಡೂ ಬದಿಯಲ್ಲಿ ಮೋರಿ ಮಾಡಿದ್ರಂತೆ ನೋಡಿ. ಒಂದು ಮೋರಿ ಇದು ಮುಚ್ಚೋಗಿದೆ, ಸರಿಯಾದ ನಿರ್ವಹಣೆ ಇಲ್ಲದೇ ನೋಡಿ ಮೋರಿನ ಬ್ಲಾಕ್ ಮಾಡಿದ್ದಾರೆ. ಈಗ ಇಲ್ಲಿ ಇವರು ಮನೆ ಕಟ್ಟಲು ಸಲುವಾಗಿ 2 ಭಾಗದಲ್ಲಿ ಮೋರಿಗಳನ್ನ ಮುಚ್ಚಾಕಿದ್ದಾರೆ. ಒಂದು ರಸ್ತೆ ಆಗಬೇಕಾದಂಥ ಜಾಗದಲ್ಲಿ ಮನೆನ ಕಟ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಪಂಚಾಯಿತಿಯವರು ಯಾವುದೇ ರೀತಿಯ ಒಂದು ಕ್ರಮ ಕೈಗೊಳ್ಳದೇ ಕಣ್ಮುಚ್ಕೊಳ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಮಳವಳ್ಳಿ ತಾಲೂಕಿನಲ್ಲಿ ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತೇನೆ ಸಮಸ್ಯೆಗಳನ್ನ ಉಂಟು ಮಾಡಿ ನಾಗರಿಕರು ಕಚೇರಿಗಳನ್ನ ಅಲ್ಕೊಂಡು ತಮ್ಮ ಬದುಕಿನ ಅಮೂಲ್ಯವಾದ ಸಮಯ ಮತ್ತು ಹಣನ ಪೋಲ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಈ ತಾಲೂಕಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ.